ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ 2 ಮುಗಿದಿದೆ. ಇಂಡಿಯಾ ತುಂಬಾ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇದ್ದಾರೆ, ಡಾಮಿನೇಟ್ ಮಾಡಿದ್ದಾರೆ. ಎಲ್ಲ ಒಳ್ಳೊಳ್ಳೆ ಪಾರ್ಟ್ನರ್ಶಿಪ್ ಬಂದಿದೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ. ಈಗ ಇಂಡಿಯಾ 7 ವಿಕೆಟ್ಸ್ ಕಳ್ಕೊಂಡು 421 ರನ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈಗ 175 ರನ್ ಲೀಡ್ ಅಲ್ಲಿ ಇದ್ದಾರೆ. ಇನ್ನು ಈಗ ಆಕ್ಚುಲಿ ಸ್ಕ್ರೀಸ್ ಅಲ್ಲಿ ರವೀಂದ್ರ ಜಡೇಜಾ ಮತ್ತೆ ಅಕ್ಷರ್ ಪಟೇಲ್ ಆಡ್ತಿದ್ದಾರೆ. ರವೀಂದ್ರ ಜಡೇಜಾ 155 ಬಾಲ್ ಅಲ್ಲಿ 81 ನಾಟ್ ಔಟ್ ಅಲ್ಲಿ ಇದ್ದಾರೆ. ಮತ್ತೆ ಅಕ್ಷರ್ ಪಟೇಲ್ ಕೂಡ ಸೆಟ್ಲ್ ಆಗಿದ್ದಾರೆ ಆಲ್ರೆಡಿ. ಅವರು 62 ಬಾಲ್ಗೆ 35 ರನ್ ಹೊಡೆದಿದ್ದಾರೆ, 5 4 ಹೊಡೆದಿದ್ದಾರೆ, 1 ಸಿಕ್ಸರ್ ಹೊಡೆದಿದ್ದಾರೆ. ರವೀಂದ್ರ ಜಡೇಜಾ 7 4 2 ಸಿಕ್ಸರ್ ಹೊಡೆದಿದ್ದಾರೆ. ಸೊ ಆಲ್ಮೋಸ್ಟ್ ರವೀಂದ್ರ ಜಡೇಜಾ ಅಪ್ ಟು ಸೆಂಚುರಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರ ಟಾರ್ಗೆಟ್ ನಾಳೆ ಸೆಂಚುರಿ ಕಂಪ್ಲೀಟ್ ಮಾಡಬೇಕು. ಸೊ ಅವ್ರದ್ದು ಸೆಂಚುರಿ ಕಂಪ್ಲೀಟ್ ಮಾಡಿದ್ಮೇಲೆ ಮೋಸ್ಟ್ಲಿ ಇಂಡಿಯಾ ಡಿಕ್ಲೇರ್ ಮಾಡ್ಬೋದು. ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಅವರು ಒಂದು 250 ತನಕ ಏನಾದ್ರು ಒಂದು ಲೀಡ್ ಪ್ಲಾನ್ ಮಾಡಿದ್ರು ಮಾಡಿರ್ತಾರೆ. ಸೊ 250 ಏನಾದ್ರು ಲೀಡ್ ತಗೊಂಡಿದ್ರೆ ಇಂಡಿಯಾ, ಸೊ ಅವ್ರನ್ನ 250 ಒಳಗಡೆ ಕಟ್ ಹಾಕಿದ್ರೆ ಇನ್ನಿಂಗ್ಸ್ ಇಂದ ಗೆಲ್ಬಹುದು ಮ್ಯಾಚ್ ಅನ್ನ. ಇಲ್ಲ ಅವ್ರಿಗೆ ಇಷ್ಟು ಬೇಗ ಮೋಸ್ಟ್ಲಿ ಕೊಡಲ್ಲ. ಒಂದೇ ಬ್ಯಾಟಿಂಗ್ ಆಡಬೇಕು ಅಂತಾನೆ ಇಂಡಿಯಾ ಪ್ಲಾನ್ ಆಗಿರುತ್ತೆ. ಇನ್ನೊಂದ್ಸರಿ ಬಂದು ಬ್ಯಾಟಿಂಗ್ ಬಂದು ಆಡಕ್ಕೆ ಇಷ್ಟ ಅಂತೂ ಇರಲ್ಲ. ನನ್ನ ಅಸಂಪ್ಷನ್ ಇದು. ನಿಮ್ಮ ಪ್ರಕಾರ ಏನನ್ಸುತ್ತೆ ನೀವು ಕಮೆಂಟ್ ಮಾಡ್ಬೋದು. ಸೊ ಇಂಡಿಯಾ 250 ಲೀಡ್ ಪ್ಲಾನ್ ಮಾಡಿದ್ರೆ ಇವರು ಸೆಂಚುರಿ ಹೊಡಿಬೋದು, ಅಕ್ಷರ್ ಪಟೇಲ್ 50 ಹೊಡಿಬೋದು. ಇದಕ್ಕೂ ಮುಂಚೆ ನೋಡೋದಾದ್ರೆ ಇಂಡಿಯಾ ಬೆಳಗ್ಗೆ ಬ್ಯಾಟಿಂಗ್ ಬಂದಾಗ ಯಶಸ್ವಿ ಜೈಸ್ವಾಲ್ ಮತ್ತೆ ಶುಭ್ಮನ್ ಗಿಲ್ ಬಂದಿದ್ರು. 119 ಒಂದೇ ವಿಕೆಟ್ ಕಳ್ಕೊಂಡಿದ್ದು ಡೇ 1 ಕಂಪ್ಲೀಟ್ ಆದಾಗ. ಬಟ್ ಇಂಡಿಯಾ ಚೆನ್ನಾಗಿ ಆಡ್ತಾರೆ. ಯಶಸ್ವಿ ಜೈಸ್ವಾಲ್ ಮೋಸ್ಟ್ಲಿ 100 ಹೊಡಿತಾರೆ, 150 200 ಹೊಡಿಬೋದು ಅಂತ ನಾನು ಅಸ್ಯೂಮ್ ಮಾಡಿದ್ದೆ. ಯಾಕಂತಂದ್ರೆ ಆ ತರ ಬ್ಯಾಟಿಂಗ್ ಸಖತ್ತಾಗಿ ಆಡ್ತಾರೆ. 74 ಬಾಲ್ಗೆ 80 ರನ್ ಕಂಪ್ಲೀಟ್ ಮಾಡಿದ್ರು ಅವರು. ಸೊ ಒಂದು ಬೌಂಡ್ರಿ ಏನೋ ಹೊಡೆದು 80 ರನ್ ಕಂಪ್ಲೀಟ್ ಆದಾಗ ಸೊ ಕಾಟನ್ ಬೋಲ್ಡ್ ಆಗ್ಬಿಟ್ಟಿದ್ದಾರೆ ಜೋ ರೂಟ್ಗೆ. ಇವತ್ತು ಆಕ್ಚುಲಿ ಕ್ಲಿಕ್ ಆಗಿರೋದೇ ಅವ್ರ ಕಡೆ ಜೋ ರೂಟ್. ಬೇರೆ ಅವರ ರೆಗ್ಯುಲರ್ ಸ್ಪಿನ್ನರ್ಗಳೇ ವಿಕೆಟ್ ತೆಗೆಯಕ್ಕಾಗಿಲ್ಲ. ಜೋ ರೂಟ್ ಒಳ್ಳೆ ವಿಕೆಟ್ಗಳು ತೆಕ್ಕೊಟ್ರು ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಶುಭ್ಮನ್ ಗಿಲ್ಲು 23 ರನ್ ನೋಡಿದು ಮತ್ತೆ ಫ್ಲಾಪ್ ಆಗಿದ್ದಾರೆ. 66 ಬಾಲ್ಗೆ 23 ರನ್. ಸೆಟ್ಲ್ ಆಗಿದ್ರು ಆಕ್ಚುಲಿ. ಸೆಟ್ಲ್ ಆದ್ಮೇಲೆ ಕೂಡ ಆನ್ ಡ್ರೈವ್ ಮಾಡಕ್ ಹೋಗಿ ಔಟ್ ಆಗಿದ್ದಾರೆ. ಸೊ ಅವರು ಥರ್ಡ್ ಪೊಸಿಷನ್ಗೆ ಬಂದ್ಮೇಲೆ ಅವ್ರದ್ದು ಆಟನೇ ಥರ್ಡ್ ಕ್ಲಾಸ್ ಆಗೋಗಿದೆ. ಅವರು ಇನ್ನ ಅವ್ರ ಸ್ಥಾನ ಉಳಿಸ್ಕೊಳ್ಳಕ್ಕೆ ಪರದಾಡಬೇಕು ಆ ಸ್ಥಿತಿ ಬಂದಿದೆ. ಜೊತೆಗೆ ಈ ಫಸ್ಟ್ ಟೆಸ್ಟ್ ಅಲ್ಲಿ ಇನ್ನೊಂದು ಬ್ಯಾಟಿಂಗ್ ಅಂತೂ ಆಲ್ಮೋಸ್ಟ್ ಇಲ್ಲ ಅಂತ ನಿಮಗೂ ಗೊತ್ತು. ಇನ್ನೊಂದು ಬ್ಯಾಟಿಂಗ್ ಸಿಗಲ್ಲ ಇಂಡಿಯನ್ ಟೀಮ್ಗೆ. ಬಟ್ ಇವ್ರಿಗೆ ಪರ್ಫಾರ್ಮ್ ಮಾಡಕ್ಕೆ ಇನ್ನು ಸೆಕೆಂಡ್ ಟೆಸ್ಟ್ ವೇಟ್ ಮಾಡಬೇಕು. ಥರ್ಡ್ ಟೆಸ್ಟ್ಗೆ ವಿರಾಟ್ ಕೊಹ್ಲಿ ಬಂದ್ಬಿಡ್ತಾರೆ. ವಿರಾಟ್ ಕೊಹ್ಲಿ ಬಂದಾಗ ಯಾರನ್ನು ಕೂರಿಸಬೇಕು ಅಂತ ಯೋಚನೆ ಮಾಡೋ ಸಮಯದಲ್ಲಿ ಯಾರು ಶುಭ್ಮನ್ ಗಿಲ್ ಮತ್ತೆ ಶ್ರೇಯಸ್ ಅಯ್ಯರ್ ನಾನು 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 ಅಂತ ಆಡ್ತಾ ಇದ್ದಾರೆ. ನಾನು ಕೂತ್ಕೋತೀನಿ ಬೆಂಚ್ ಮೇಲೆ, ನಾನು ಕೂತ್ಕೋತೀನಿ ಬೆಂಚ್ ಮೇಲೆ ಅನ್ನಂಗೆ ಆಗಿದೆ ಆಕ್ಚುಲಿ. ಶ್ರೇಯಸ್ ಅಯ್ಯರ್ ಕೂಡ 63 ಬಾಲ್ಗೆ 35 ರನ್. ಸೆಟ್ಲ್ ಆಗಿರುವಾಗ ರಾಂಗ್ ಶಾಟ್, ಏರಿಯಲ್ ರೂಟ್ 6 ಹೊಡೆಯೋ ಪ್ರಯತ್ನದಲ್ಲಿ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟಿದ್ದಾರೆ. ಕೆ ಎಲ್ ರಾಹುಲ್ ಅದೇ ರೀತಿ ಆಗೋಯ್ತು. 123 ಬಾಲ್ಗೆ 86 ರನ್ಸ್. ಸೂಪರ್ ಆಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಕೆ ಎಲ್ ರಾಹುಲ್ ಸೆಂಚುರಿ ಮಿಸ್ ಆಗಿ ತುಂಬಾ ಬೇಜಾರಾಯಿತು. ಯಾಕಂದ್ರೆ ಸೆಂಚುರಿ ಹೊಡಿಬೇಕಾಗಿತ್ತು. ಇಷ್ಟು ಟೀಮ್ನ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಎತ್ಕೊ ಬಂದಿದ್ರು ಅಲ್ಲಿವರೆಗೂ. ಶ್ರೇಯಸ್ ಅಯ್ಯರ್ ಜೊತೆ ಸೇರ್ಕೊಂಡು 8 4 2 ಸಿಕ್ಸರ್ ಕೂಡ ಹೊಡೆದಿದ್ರು. ಸೊ ಶುಭ್ಮನ್ ಗಿಲ್ದು ಲಾಸ್ಟ್ 10 ಇನ್ನಿಂಗ್ಸ್ ನಾನು ಸ್ಕೋರ್ ಹೇಳ್ಬಿಡ್ತೀನಿ ನೋಡಿ ಯಾವ ತರ ಫ್ಲಾಪ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಇದು ಪೊಸಿಷನ್ ನಂಬರ್ 3 ಅಲ್ಲಿ ಶುಭ್ಮನ್ ಗಿಲ್ ಅವರು ಒಂದು 13 ರನ್ನು, 18 ರನ್ನು, 6 10 29 ನಾಟ್ ಔಟ್, 1 2 26 36 10 ಇವತ್ತು 23. ಒಂದು 50 ಕೂಡ ಹೊಡೆಯೋಕ್ಕಾಗಿಲ್ಲ ಲಾಸ್ಟ್ 10 ಇನ್ನಿಂಗ್ಸ್ ಅಲ್ಲಿ. ಜೊತೆ ಶುಭ್ಮನ್ ಗಿಲ್ದು ಟೆಸ್ಟ್ ಅಲ್ಲಿ ಒಂದು 30 ಇನ್ನಿಂಗ್ಸ್ ಕಂಪ್ಲೀಟ್ ಆದಾಗ ಚೆಕ್ ಮಾಡಿದ್ರೆ ಆರ್ ರವಿಚಂದ್ರನ್ ಅಶ್ವಿನ್ಗಿಂತ ಕಮ್ಮಿ ಇದೆ ಸ್ಕೋರು. ಅಶ್ವಿನೇ ಆ 30 ಇನ್ನಿಂಗ್ಸ್ ಆಡಿದಾಗ ಅಶ್ವಿನ್ 1000 ರನ್ಸ್ ಕಂಪ್ಲೀಟ್ ಮಾಡಿದ್ರು. ಈ ಅಣ್ಣ 1000 ರನ್ಸ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅಶ್ವಿನ್ಗಿಂತ ಕಡಿಮೆ ಆವರೇಜ್, ಕಡಿಮೆ ರನ್ ಹೊಡೆದಿರೋದು. ಬೇರೆ ಯಾರೇ ಇವ್ರ ತರ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಬ್ಯಾಟ್ಸ್ಮನ್ ಇದ್ದಿದ್ರೆ ಯಾರು ಈ ತರ 1,500 ಕಮ್ಮಿ ರನ್ ಇರ್ತಿರ್ಲಿಲ್ಲ ಫಸ್ಟ್ 30 ಇನ್ನಿಂಗ್ಸ್ ಅಲ್ಲಿ. ಇಷ್ಟೊಂದು ಚಾನ್ಸ್ ಅಂತೂ ಯಾರಿಗೂ ಕೊಡಬಾರ್ದು ಹೇಳ್ಬೇಕು ಅಂತಂದ್ರೆ. ಇಷ್ಟೊಂದು ಯಾಕಂದ್ರೆ ಒಬ್ಬ ಸೀನಿಯರ್ ಪ್ಲೇಯರ್ ಕೊಡ್ಲಿ. ಯಾಕಂದ್ರೆ ಅವ್ರು ಕಂಟಿನ್ಯೂಸ್ ಆಗಿ 10 ಇನ್ನಿಂಗ್ಸ್ ಫ್ಲಾಪ್ ಆಗಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತವ್ರು ಅವ್ರಿಗೆ 100% ಕೊಡ್ಲೇಬೇಕು. ಯಾಕಂದ್ರೆ ಅವ್ರ ಪೊಟೆನ್ಷಿಯಲ್ ಗೊತ್ತು, ಯಾವತ್ತಿದ್ರು ಚೆನ್ನಾಗಿ ಆಡೇ ಆಡ್ತಾರೆ ಅಂತ ಗೊತ್ತು. ಸೊ ಅವ್ರು ಕೊಡ್ಬೋದು. ಆದ್ರೆ ಅವ್ರಿಗೆ ಇಷ್ಟೊಂದು ಕಳಪೆಯಾಗಿ ಏನು ಫ್ಲಾಪ್ ಆಗಿಲ್ಲ. ವಿರಾಟ್ ಕೊಹ್ಲಿ ಕೂಡ ಲಾಸ್ಟ್ 3 ಇಯರ್ಸ್ ಸೆಂಚುರೀಸ್ ಇರಲಿಲ್ಲ ಅನ್ನೋದು ಬಿಟ್ರೆ ಅವರು ಫ್ಲಾಪ್ ಇರಲಿಲ್ಲ. ಅವ್ರ ಫಾರ್ಮ್ ಹಾಳಾಗಿರಲಿಲ್ಲ. ಬಟ್ ಸೆಂಚುರೀಸ್ ಇರಲಿಲ್ಲ ಅಷ್ಟೇ. 50 60 70 80 ಈ ತರ ರನ್ಸ್ ಗಳಿತ್ತು ಅಷ್ಟೇ. ಅವ್ರು ಒಂದು 2 3 ವರ್ಷ ಪ್ರಾಬ್ಲಮ್ ಇದ್ದಾಗ ಅದನ್ನು ಪ್ರಾಬ್ಲಮ್ ಅಂತ ಕರೀತಾರೆ. ಯಾಕಂದ್ರೆ ಅವ್ರ ಕ್ಲಾಸ್ ಆ ರೀತಿ ಸೆಟ್ ಮಾಡ್ಬಿಟ್ಟಿದ್ರು. ಅವ್ರ ಸ್ಟ್ಯಾಂಡರ್ಡ್ ಹಂಗೆ ಸೆಟ್ ಆಗಿತ್ತು. ಸೊ ಅವರು 100 ಹೊಡಿಲಿಲ್ಲ ಅಂದ್ರೆ ಫಾರ್ಮಲ್ಲಿ ಇಲ್ಲ ಅನ್ನೋ ತರ ಮಾತಾಡ್ತಾರೆ ವಿರಾಟ್ ಕೊಹ್ಲಿಗೆ. ಆದ್ರೆ ಶುಭ್ಮನ್ ಗಿಲ್ ವಿಚಾರದಲ್ಲಿ ಆ ರೀತಿ ಇಲ್ಲ. 50 ಕೂಡ ಹೊಡೆಯೋಕ್ಕಾಗಿಲ್ಲ. ಒಂದು ಜೊತೆಗೆ ಹಳೆ ರೆಕಾರ್ಡ್ಸ್ ಏನಿಲ್ಲ. ಈಗ ಡೆಬ್ಯೂ ಮಾಡಿರೋದು ಲಾಸ್ಟ್ ಇಯರ್, ಅಂದ್ರೆ ಒಂದು 2 ಇಯರ್ಸ್ ಬ್ಯಾಕ್ ಡೆಬ್ಯೂ ಮಾಡಿರೋದು. ಆಸ್ಟ್ರೇಲಿಯಾದಲ್ಲಿ ಡೆಬ್ಯೂ ಮಾಡಿರೋದು. ಇದರ ಟೆಸ್ಟ್ ಅಲ್ಲಿ ಆಸ್ಟ್ರೇಲಿಯಾ ಬಡಗಸ್ಕರ್ ಟ್ರೋಫಿನಲ್ಲಿ ಡೆಬ್ಯೂ ಮಾಡಿರೋದು. ಬಟ್ ಅಲ್ಲೊಂದ್ ಕಡೆ ಪರ್ಫಾರ್ಮ್ ಬಂದಿತ್ತು ಅಷ್ಟೇ ಗಾಬಾ ಟೆಸ್ಟ್ ಅಲ್ಲಿ. ಅದಾದ್ಮೇಲೆ ಇಂಡಿಯಾದಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ. ಇಂಡಿಯಾದಲ್ಲಿ ಒಂದು ಸೆಂಚುರಿ ಬಂದಿತ್ತು ಅಷ್ಟೇ ಬಡಗಸ್ಕರ್ ಟ್ರೋಫಿನಲ್ಲಿ. ಅದು ಬಿಟ್ರೆ ಥರ್ಡ್ ಪೊಸಿಷನ್ಗೆ ಯಾವಾಗ ಬಂದ್ರು ಅಲ್ಲಿಂದ ಫ್ಲಾಪ್ ಆಗ್ಬಿಟ್ಟಿದ್ದಾರೆ. ಇನ್ನು ಓಪನಿಂಗ್ ಹೋಗ್ತೀನಿ ಅಂತಂದ್ರೂ ಕೂಡ ಚಾನ್ಸ್ ಇಲ್ಲ ಶುಭ್ಮನ್ ಗಿಲ್ಗೆ. ಆ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದಾರೆ ಇವಾಗ. ಶ್ರೇಯಸ್ ಅಯ್ಯರ್ ಬಗ್ಗೆ ಮಾತಾಡಿದ್ರೆ ಶ್ರೇಯಸ್ ಅಯ್ಯರ್ ಕೂಡ ತುಂಬಾ ರಿಸ್ಕ್ ಅಲ್ಲಿದ್ದಾರೆ. ಅವರು ಕಂಟಿನ್ಯೂಸ್ ರಾಂಗ್ ಶಾಟ್ಸ್ ಹೊಡೆದು ಔಟ್ ಆಗ್ತಾ ಇರೋದು. ಅವ್ರದ್ದು ಒಂದು ವಿಕೆಟ್ ನ ಚೆಲ್ಬಿಟ್ಟು ಬರ್ತಾ ಇರೋದು ಅಂತಾರಲ್ಲ, ಆ ವಿಕೆಟ್ ಕಳ್ಕೊಂಡು ಅವರೇ ಕಳ್ಕೊತಾ ಇರೋದು. ಬೋಲರ್ಸ್ ವಿಕೆಟ್ ತೆಗಿತಾ ಇಲ್ಲ. ರೋಹಿತ್ ಶರ್ಮಾ ಕೂಡ ಹಾಗೆ ಅವರೇ ಔಟ್ ಆಗಿದ್ದು. ಎಲ್ಲರೂ ಕೂಡ ಇವತ್ತು ಸಿಕ್ಸರ್ ಹೊಡಿಯೋಕೆ ಹೋಗಿ ಔಟ್ ಆಗಿದ್ದು ನಮ್ಮ ಬ್ಯಾಟ್ಸ್ಮನ್ಗಳೆಲ್ಲ. ಆದ್ರೆ ಕಂಟಿನ್ಯೂಸ್ ಆಗಿ ಔಟ್ ಆಗ್ತಿರೋದನ್ನೇ ಮೇಲೆ ಕಂಡು ಬೀಳೋದು. ಸದ್ಯಕ್ಕೆ ಶುಭ್ಮನ್ ಗಿಲ್ ಮತ್ತೆ ಶ್ರೇಯಸ್ ಅಯ್ಯರ್ ಮೇಲೆ ಕಂಡು ಬಿದ್ದಿರೋದು. ಸೊ ಅವ್ರಿಗೆ ಇನ್ನೊಂದು ಟೆಸ್ಟ್ ಚಾನ್ಸ್ ಇದೆ ಅಂತ ಅನ್ಕೋತೀನಿ ಅವರಿಬ್ಬರಲ್ಲಿ. ಒಬ್ಬರು ಮಾತ್ರ ಆಚೆಗಂತೂ ಬೇಗ ಫಸ್ಟ್ ಹೋಗ್ಬಿಡ್ತಾರೆ. ಯಾರು ಉಳಿಸ್ಕೋಬೇಕು ಅಂತಾರೆ ಅವರು ಸೆಕೆಂಡ್ ಟೆಸ್ಟ್ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅಷ್ಟೇ. ಇಲ್ಲಾಂದ್ರೆ ಯಾರು ನಮ್ಮ ವಿರಾಟ್ ಕೊಹ್ಲಿ ಅವರು ಕಮ್ ಬ್ಯಾಕ್ ಮಾಡಿದ ತಕ್ಷಣ ಇವರಿಬ್ಬರು ಒಬ್ರು ಮನೆಗೆ ಹೋಗ್ತಾರೆ. ಯಾಕಂದ್ರೆ ಕೆ ಎಸ್ ಭರತ್ ಕೂಡ ಚೆನ್ನಾಗಿ ಆಡಿದ್ರು. ಕೆ ಎಸ್ ಭರತ್ 81 ಬಾಲ್ಗೆ 41 ತುಂಬಾ ಸ್ಲೋ ಇತ್ತು. ಓಕೆ, ರನ್ ರೇಟ್ ಇಲ್ಲ ಅವ್ರದ್ದು. ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ, 50 ಸ್ಟ್ರೈಕ್ ರೇಟ್. ಮೊದಲು ಇನ್ನೂ 50 ಗಿಂತ ಕಡಿಮೆ ಇತ್ತು. ಹೋಗ್ತಾ 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 ಬೌಂಡ್ರೀಸ್ ಹೊಡೆದು 50 ಸ್ಟ್ರೈಕ್ ರೇಟ್ ತನಕ ತಗೊಂಡ್ರು. 81 ಬಾಲ್ಗೆ 41 ರನ್ ನೋಡಿದ್ರು. ಸೊ ಅವ್ರ ಪೊಸಿಷನ್ಗೆ ಏನು ತೊಂದರೆ ಇಲ್ಲ. ಈಗ ಕೆ ಎಸ್ ಭರತ್ ವಿಕೆಟ್ ಕೀಪರ್ ಆಗಿ ಬಂದಿರೋದ್ರಿಂದ ಕೆ ಎಲ್ ರಾಹುಲ್ ಕೀಪಿಂಗ್ ಮಾಡ್ತಾ ಇಲ್ಲ. ಬಟ್ ಕೆ ಎಲ್ ರಾಹುಲ್ ಆಸ್ ಎ ಬ್ಯಾಟ್ಸ್ಮನ್ ಸೂಪರ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್.
ಅವರು ಡಿಪೆಂಡಬಲ್ ಬ್ಯಾಟ್ಸ್ಮನ್ ನಂಬೋದು. ಸೊ ಅವ್ರ ಜಾಗನೂ ತೊಂದರೆ ಇಲ್ಲ. ಇಲ್ಲಿ ತೊಂದರೆ ಇರೋದೇ ಶುಭ್ಮನ್ ಗಿಲ್ ಅಥವಾ ಶ್ರೇಯಸ್ ಅಯ್ಯರ್. ಅವರಿಬ್ಬರು ಸ್ಥಾನ ಹೋಗುತ್ತೆ. ವಿರಾಟ್ ಕೊಹ್ಲಿ ಬಂದರೆ 100% ಅದಂತೂ ನಿಜ. ಇನ್ನು ಆರ್ ಅಶ್ವಿನ್ ಬಂದು ರನ್ಔಟ್ ಆಗ್ಬಿಟ್ರು ಅಷ್ಟೇ. ಸೇಮು ಮೊನ್ನೆ T20 ಮ್ಯಾಚಲ್ಲಿ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ರನ್ಔಟ್ ಮಾಡಿದ್ರಲ್ಲ, ಹಾಗೆ ಸೇಮ್ ಟು ಸೇಮ್ ಅದೇ ರೀತಿ ಯಾರು ರವೀಂದ್ರ ಜಡೇಜಾ ಅಶ್ವಿನ್ ಔಟ್ ಮಾಡ್ಬಿಟ್ರು. ಬಟ್ ಅದೇನು ನಡೆಯುತ್ತೆ, ಓಕೆ. ಅಲ್ಲಿ ಆಲ್ರೆಡಿ ಒಳ್ಳೆ ಸ್ಕೋರ್ ಇತ್ತು. ಸೊ ಅಶ್ವಿನ್ ಒಂದು ಸ್ವಲ್ಪ ಕಂಟ್ರಿಬ್ಯೂಟ್ ಮಾಡ್ತಿದ್ರು. 100% ಆಲ್ರೌಂಡ್ರೆ, ಕಂಟ್ರಿಬ್ಯೂಟ್ ಅಂತೂ ಮಾಡೋರು. ಅವರು ಒಂದು 23 ರನ್ಗಂತೂ ಮೋಸ ಇಲ್ಲ. ಬಲು ಬಂಡ ರವಿಚಂದ್ರನ್ ಅಶ್ವಿನ್ ಒಳ್ಳೆ ಭಯಂಕರ ಪ್ಲೇಯರ್ ಅಂತ ಹೇಳ್ಬೋದು. ರವಿಚಂದ್ರನ್ ಅಶ್ವಿನ್ ಮರೆಯಂಗಿಲ್ಲ. ಜಡೇಜಾ ಬಿಟ್ರೆ ಅವರೇನೆ ಬೆಸ್ಟ್ ಆಲ್ರೌಂಡರ್ ಇಂಡಿಯಾಗೆ ಟೆಸ್ಟ್ ಕ್ರಿಕೆಟಲ್ಲಿ. ಅದು ಬಿಟ್ಟರೆ ಅಕ್ಷರ್ ಪಟೇಲ್ ನೆಕ್ಸ್ಟ್. ಈಗ ಅಕ್ಷರ್ ಪಟೇಲ್ ಕೂಡ ಏನು ಕಮ್ಮಿ ಇಲ್ಲ, ವಿಕೆಟ್ ತೆಗೆದಿದ್ದಾರೆ. ಈಗ ಅವರು 35 ರನ್ ಹೊಡೆದಿದ್ದಾರೆ. ರವೀಂದ್ರ ಜಡೇಜಾನು 3 ವಿಕೆಟ್ ತಗೊಂಡಿದ್ದಾರೆ ಫಸ್ಟ್ ಇನ್ನಿಂಗ್ಸ್. ಅವರು ಈಗ 81 ಹೊಡೆದಿದ್ದಾರೆ. 100 ಹೊಡೆದ್ರೆ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಅಥವಾ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತ ಏನು ಕರಿತೀವಿ ರವೀಂದ್ರ ಜಡೇಜಾ ಈ ಮ್ಯಾಚ್ಗೆ ಅಂತಾನೆ ಅನಿಸ್ತಾ ಇದೆ. ಯಾಕಂದ್ರೆ ಇನ್ನೊಂದು ಬ್ಯಾಟಿಂಗ್ ಇರಲ್ಲ ಇಂಡಿಯಾದು. ಸೊ ಇನ್ನೊಂದು ಬೌಲಿಂಗ್ ಇರುತ್ತೆ. ಇನ್ನೊಂದು ಬೌಲಿಂಗಲ್ಲಿ ಇನ್ನೊಂದು 2-3 ವಿಕೆಟ್ ಅಂತ ಎತ್ತಾಕೋತಾರೆ ರವೀಂದ್ರ ಜಡೇಜಾ. ಪಕ್ಕ ಈ ಮ್ಯಾಚ್ ಪ್ಲೇಯರ್ ಆಫ್ ದಿ ಮ್ಯಾಚು ರವೀಂದ್ರ ಜಡೇಜಾ ಅಂತ ಹೇಳ್ಬೋದು. ಸೊ ಟೋಟಲಿ ಇಂಡಿಯಾ ಒಂದು ಒಳ್ಳೆ ಕಂಡೀಷನಲ್ಲಿದ್ದಾರೆ. 175 ಲೀಡಲ್ಲಿದ್ದಾರೆ. ಸೊ ಈ ಮ್ಯಾಚಿನಂತೂ ಆರಾಮಾಗಿ ಗೆಲ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಆರಾಮಾಗಿ ಮೂರನೇ ದಿನ ನಾಳೆ ಡೇ ಎಂಡ್ ಒಳಗಡೆ ಆಲ್ ಔಟ್ ಆಗ್ತಾರೆ ಇಂಗ್ಲೆಂಡ್ ಅಂತ. 3 ದಿನಕ್ಕೆ ಮುಗಿದೋಗುತ್ತೆ ಮ್ಯಾಚು. ಪಿಚ್ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ. ಪಿಚ್ ಸೂಪರ್ ಆಗಿದೆ, ಡೆಸ್ಟ್ ಬರ್ತಾ ಇಲ್ಲ ಅಥವಾ ಡೇಂಜರಸ್ ಆಗೂ ಇಲ್ಲ. ಸೊ ಪಿಚ್ ಬಗ್ಗೆ ಈ ಥರ 3 ದಿನಕ್ಕೆ ಮ್ಯಾಚ್ ಮುಗಿದ್ರೆ ಇಂಡಿಯಾದಲ್ಲಿ ಸ್ವಲ್ಪ ಕಂಪ್ಲೇಂಟ್ಸ್ ಮಾಡ್ತಾರೆ ಇಂಗ್ಲೆಂಡ್ ಅವರು, ಅವ್ರು ಇವರೆಲ್ಲ. ಪಿಚ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆ ಕೇಪ್ ಟೌನ್ ಪಿಚ್ ಥರ ಅಂತೂ ಏನಲ್ವಲ್ಲ. ಕೇಪ್ ಟೌನಲ್ಲಿ ಇಂಡಿಯಾ ಆಡಿದ್ದು 1 ದಿನಕ್ಕೆ 1.5 ದಿನಕ್ಕೆ ಮುಗಿದಿತ್ತು ಮ್ಯಾಚು. 4 ಇನ್ನಿಂಗ್ಸು, 3 ಇನ್ನಿಂಗ್ಸು ಆ ಥರ ಅಲ್ಲ ಇದು. ಸೊ ಇದು 3 ದಿನ ಮ್ಯಾಚ್ ನಡೆದಿದೆ ಅಂದರೆ ಒಳ್ಳೆ ಪಿಚ್ಚು. ಜೊತೆಗೆ ಈಗ ಮೊದಲಿನ ಥರ 5 ಡೇ ಮ್ಯಾಚ್ ನಡೀತಾ ಇಲ್ಲ. ಯಾಕೆಂದರೆ ಯಾರು ಈಗ 200 ಹೊಡಿತೀನಿ 300 ಹೊಡಿತೀನಿ ಅಂತ ಯಾರೂ ಇಲ್ಲ. ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಆಡಕ್ಕೆ ನೋಡ್ತಾ ಇರ್ತಾರೆ. ಆಮೇಲೆ ಮೊದಲು ಥರ ರನ್ ರೇಟ್ ಏನು 3ರಲ್ಲಿ ಆಡ್ತಿದ್ರು ಮೊದಲೆಲ್ಲ. ಸೊ ಈಗೆಲ್ಲ 4-5 ತನಕ ಆಡ್ತಾರೆ. ಸೊ ರನ್ ರೇಟ್ ಸ್ಪೀಡ್ ಇದ್ದಾಗ ವಿಕೆಟ್ ಕಳ್ಕೊಳ್ಳೋ ಚಾನ್ಸ್ ಜಾಸ್ತಿ. ಸೊ 4 ದಿನದೊಳಗೆ ಎಲ್ಲ ಟೆಸ್ಟ್ ಮ್ಯಾಚು ಮುಗ್ದೋಗ್ತಾ ಇದೆ. ಯಾವುದೂ 5 ದಿನ ತನಕ ಹೋಗ್ತಾ ಇಲ್ಲ. ಯಾರ್ದು 200-300 ರನ್ಸು ಕೂಡ ಬರ್ತಾ ಇಲ್ಲ. ಹಬ್ಬ ಅಂದರೆ ಒಬ್ಬರು 100 ರನ್ ಬಂದರೆ ಹೆಚ್ಚು ಟೀಮಲ್ಲಿ. ಸೊ ಆ ರೀತಿ ಇದೆ. ಅದರಿಂದ ಏನು 3 ದಿನಕ್ಕೆ ಮ್ಯಾಚ್ ಮುಗಿದ್ರೆ ಏನು ಕಳಪೆ ಏನಲ್ಲ. ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಂತೂ ಕೊಟ್ಟಿರ್ತಾರೆ. ಅಟ್ಲೀಸ್ಟ್ ಒಂದು 3 ಡೇಸ್ ಆದ್ರೂ ಕಂಪ್ಲೀಟ್ ಆದರೆ ಒಂದು 4 ಡೇಸ್ ತನಕ ಹೋದ್ರೆ ಚೆಂದ ಅಂತ ಅನ್ಸುತ್ತೆ ಟೆಸ್ಟ್ ಮ್ಯಾಚು. ಇಲ್ಲಾಂದರೆ ಬರೀ ಇಂಡಿಯಾದ ಒಂದು ಇನ್ನಿಂಗ್ಸು ಟಾರ್ಗೆಟ್ ಚೇಸ್ ಮಾಡೋದೇ ಇರಲ್ಲ. ಅದು ಸ್ವಲ್ಪ ಬೇಜಾರಾಗುತ್ತೆ. ಇಬ್ಬರು ಕೂಡ 2 ಇನ್ನಿಂಗ್ಸ್ ಆಡಬೇಕು. 4 ದಿನನಾದ್ರೂ ಕ್ರಿಕೆಟ್ ಇರಬೇಕು. 5 ದಿನ ಕ್ರಿಕೆಟ್ ಆಡೋ ಬೋರಿಂಗ್ ಆದರೆ ಅಂತ ನನಗನ್ಸುತ್ತೆ. ಓಕೆ, ನಿಮ್ಗೇನನ್ಸುತ್ತೆ? ಡೇ 2 ಅಲ್ಲಿ ಹೇಗಿದೆ ಇಂಡಿಯಾ ಪರ್ಫಾರ್ಮೆನ್ಸು? ಇಂಡಿಯಾ ಡಿಕ್ಲೇರ್ ಮಾಡ್ತಾರಾ ಬೇಗ ಅಥವಾ ಫುಲ್ ಆಲ್ ಔಟ್ ಆಗೋದಂಗೆ ಆಡ್ತಾರಾ? ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.